ದಾವಣಗೆರೆ ಮುಸ್ಲಿಂ ಮಂದಿ ನಿನ್ನೆ ಈದ್ ಮಿಲಾದ್ ಹಬ್ಬ ಮುಗಿಸಿ ಖುಷಿಯಾಗಿದ್ರು. ಆದ್ರೆ ಇವತ್ತು ಬೆಳಗಾಗೋದ್ರೊಳಗ ಅವ್ರ ಖುಷಿ ಎಲ್ಲ ಮಂಗಮಯ ಆಗಿತ್ತು. ಯಾಕ ಏನಾಗಿತ್ತಂತ ನೀವ ನೋಡ್ರಿ. ಮುಸ್ಲಿಂ ಬಾಂಧವರು ದಾವಣಗೆರೆ ಸಿಟಿ ತುಂಬಾ ಈದ್ ಮಿಲಾದ್ ಶುಭ ಕೋರು ಬ್ಯಾನರ್ ಬಂಟಿಂಗ್ಸ್ ಹಚ್ಚಿದ್ರು. ನಿನ್ನೆ ಹಬ್ಬ ಮುಗಿಸಿ ಖುಷಿಯಾಗಿದ್ರು. ಆದ್ರ ಹಬ್ಬದ ಖುಷಿ ಮುಗಿಯೋದ್ರಾಗ ಜಾಲಿನಗರದ 2 ಮತ್ತು 3ನೇ ಕ್ರಾಸ್ನಾಗಿದ್ದ ಬ್ಯಾನರ್ಗಳಿಗೆ ಕಿಡಿಗೇಡಿ ಹುಡುಗರು ಬೆಂಕಿ ಹಚ್ಚಾರ. ಈ ಸುದ್ದಿ ಹಬ್ಬಿ ಸಾಕಷ್ಟು ಮಂದಿ ಜಮಾಯಿಸಿದ್ರು. ಎಷ್ಟು ಗಂಟೆ ಸುಟ್ಟಾರ ಅಂತ ಗೊತ್ತಿಲ್ರಿ. ನಿನ್ನೆ ಊರೆಲ್ಲ ಸುಸ್ತಾಗಿದೆ ಅಂತ ಮಕ್ಕಂಡ್ರೆ ಬೆಳಗ್ಗೆ ನೋಡಿರೋದು 3 ಕಡೆನ ಸುಟ್ಟಾರ. ಹಿಂದೂ ಮತ್ತು ಮುಸ್ಲಿಂ ಜಗಳ ತರಿಸ್ಬೇಕು, ಜಗಳ ತರಿಸಿ ಹೊಡಿಬೇಕಂತ ಸ್ಕೆಚ್ ಹಾಕೊಂಡೇ ಮಾಡ್ಯಾರೆ. ಬೆಂಕಿ ಹಚ್ಚೋದ್ ಕಾರ್ಯ ಮಾಡ್ತಾರೆ. ಅಣ್ಣ ತಮ್ಮಂದಿರ್ತಾರೆ ಇರ್ತಾರೆ, ಅವ್ರಿಗೆಲ್ಲ ಹೊಡೆಯೋ ಕೆಲಸ ಮಾಡ್ತಾರೆ. ಇಲ್ಲಿ ಒಳಗಡೆ ಇರ್ತಾರೆ, ಯಾರು ಕೂಡ ಇಲ್ಲಿ ಕ್ಲಿಯರ್ ಆಗಿ ರೆಸ್ಪಾನ್ಸ್ ಮಾಡಲ್ಲ. ಪೊಲೀಸರಾಗಿರ್ಲಿ ಯಾರಾಗಿರ್ಲಿ ಕ್ಲಿಯರ್ ಆಗಿ ರೆಸ್ಪಾನ್ಸ್ ಮಾಡಲ್ಲ. ಸಿಟ್ಟಿಗೆದ್ದ ಮುಸ್ಲಿಂ ಸಮುದಾಯದವರು ಜಾಲಿನಗರದ ಮಸೀದಿ ಬಳಿ ಪ್ರತಿಭಟನೆ ಮಾಡಿದ್ರು. ಒಂದಿಟ್ಟು ಹೊತ್ನ್ಯಾಗ ಪರಿಸ್ಥಿತಿ ಬಿಗಿಯಾಗಿತ್ತು. ಈ ಹೊತ್ನ್ಯಾಗ ಘಟನಾ ಸ್ಥಳಕ್ಕ ಅಡಿಷನಲ್ ಎಸ್ಪಿ ಬಿಟಿ ಚೌಹಾಣ್ ಮತ್ತು ಡಿವೈಎಸ್ಪಿ ಚಂದ್ರಪ್ಪ ಬಂದಿದ್ರು. ಅವ್ರ ಗಾಡಿಗೂ ಕೂಡಿದ ಮಂದಿ ಘೆರಾವ್ ಹಾಕಿದ್ರು. ಪರಿಸ್ಥಿತಿ ಕೈ ಮೇರೆ ಹೋಗುವುದನ್ನು ತಪ್ಸಾಕ ಅಧಿಕಾರಿ ಮಂದಿ ಮಸೀದಿ ಮುಖಂಡರ ಜೋಡಿ ಮಾತಾಡಿ ತಿಳಿಗೊಳಿಸಿದ್ರು. DSP ಒಂದು ನೇತೃತ್ವದಲ್ಲಿ ಒಂದು ಸ್ಪೆಷಲ್ ತಂಡ ಮಾಡಿ ತನಿಖೆ ಮಾಡಲಿಕ್ಕೆ ಮೇಲಾಧಿಕಾರಿಗಳ ಸೂಚನೆ ಅಂತ ನಾವು ಆದೇಶ ನೀಡಿದ್ರಿ. ಸೊ ಅದು ಯಾರೇ ಇರಲಿ ಅವರು ಮಾಡಿದವರಿಗೆ ನಾವು ಪತ್ತೆ ಹಚ್ಚುವ ಕಾರ್ಯಕ್ರಮ ಹಾಕ್ಕೊಂಡಿವಿ. ಸಿಟಿಯಲ್ಲಿ ಶಾಂತತೆ ನೆಲೆಸೋಗೋಸ್ಕರ ಎಲ್ಲ ಫಿಕ್ಸ್ ಪಾಯಿಂಟು, ಪೊಲೀಸ್ ಪೆಟ್ರೋಲಿಂಗು ಹಾಗೂ ಆಯಕಟ್ಟಿನ ಸ್ಥಳ ಎಲ್ಲ KSRP DR ನೇಮಿಸಿದ್ದೇವೆ. ಸದ್ಯದ ಮಟ್ಟಿಗೆ ಜಾಲಿನಗರ, ಹೊಂಡದ ವೃತ್ತ, ದುಗ್ಗಮ್ಮನಪೇಟೆ, ಭಾಷಾನಗರದಾಗ ಬಿಗಿ ಪೊಲೀಸ್ ಬಂದೋಬಸ್ತ್ ಹಾಕ್ಯಾರ. ತಪ್ಪಿತಸ್ಥರನ್ನ ಅರೆಸ್ಟ್ ಮಾಡಿ ಶಿಕ್ಷೆ ಕೊಡಬೇಕನ್ನೋದು ಇಲ್ಲಿನ ಮಂದಿ ಒತ್ತಾಯ ಆಗೈತಿ. ಇಂಥದ್ದು ಮತ್ತೆ ನಡಿಲಾರ್ದಂಗ ನೋಡ್ಕೋಬೇಕಾಗಿರೋದು ಎಲ್ಲರ ಜವಾಬ್ದಾರಿ ಆಗೈತಿ. ಕ್ಯಾಮರಾಮನ್ ಕಿರಣ್ ಜೊತೆ ರಾಚಪ್ಪ ಸುತ್ತೂರು, ಸುವರ್ಣ ಸುದ್ದಿವಾಹಿನಿ, ದಾವಣಗೆರೆ. ಮಹಾನಗರ ಪಾಲಿಕೆ ಗದ್ದಲಾದ್ಮೇಲೆ ಬೆಳಗಾವಿಯಾಗ ಗಪ್ ಆಗಿದ್ದ MES ಪುಂಡ್ರು ಮತ್ತೆ ಎದ್ದು ಕುಂತಾರ. ಈ ಸಲ ಹೊಸ ರಾಗ ಶುರು ಮಾಡಿ ಕರ್ನಾಟಕ ಸರ್ಕಾರದ ಮೇಲೆ ಕಿಡಿಕಾರಕತ್ತಾರ. ಕನ್ನಡ ಪರ ಮಂದಿ ಅಂತೂ ಇಂಥ ನಾಟಕ್ಕೆಲ್ಲ ಬಿಡ್ರಿ ಅಂತ ತಿಳಿಸಿಳಕತ್ತಾರ. ಬೆಳಗಾವಿಯೊಳಗ ಮತ್ತೊಂದು ಸರ್ತಿ ಮರಾಠಿಗರು ಬಾಲ ಬಿಚ್ಚಾರ. ಇವತ್ತು ಗಲ್ಲಿಯೊಳಗ ಮರಾಠಿ ನಾಮಫಲಕ ಚಳವಳಿ ನಡೆಸಾರ. ಗುಂಪುಗೂಡಿ ಬೀದಿ ಸುತ್ತಿ ಮನೆಗೆ ಮರಾಠಿ ನಾಮಫಲಕ ಬಡದಾರ. ಕರ್ನಾಟಕ ಸರ್ಕಾರದ ವಿರುದ್ಧ ಘೋಷಣಾ ಕೂಗಿ ಮೆರವಣಿಗೆ ಮಾಡ್ಯಾರ. ಇನ್ನು ಮುಂದೆ ಎಲ್ಲಾ सार्वजनिक जागाದಾಗ ಮತ್ತು ಸರ್ಕಾರಿ कचेरीಗೂ मराठी बोर्ड हाकतीवी ಅಂತ ಹೇಳಕತ್ತಾರ. कर्नाटक सरकार आमच्यावरती अन्याय करत आहे. मराठी माणसाची गळचिपी करत आहे. त्यासाठी बेळगावमध्ये मराठी बोर्ड लावण्याचा त्यांचा अजिबात हेतू नाही आहे. त्यासाठी आम्ही गल्लीपासून मराठी बोर्ड नामफलक लावण्याचा आम्ही प्रयत्न केलेला आहे. ಬಾಪಟ್ಗಲ್ಲಿ ಕಾಳಿಕಾದೇವಿ ಯುವಕ ಮಂಡಳಿ ಮತ್ತು MES ಯುವ ಅಗಾಡಿಯವರು ಇಂಥ ಕೆಲಸಕ್ಕೆ ಮುಂದೆ ನಿಂತಾರ. ಕರ್ನಾಟಕ ಸರ್ಕಾರ ನಮಗೆ ಅನ್ಯಾಯ ಮಾಡೈತಿ ಅಂತ ರಾಗ ಆಡಕತ್ತಾರ. ಕಳೆದ 56 ವರ್ಷದಿಂದ ಮರಾಠಿ ನಾಮಫಲಕ ಹಾಕಾಕ ಹೋರಾಟ ಮಾಡಿದ್ರೂ ಪ್ರಯೋಜನ ಆಗಿಲ್ಲ. ಅದಕ್ಕೆ ಚಳವಳಿ ನಡೆಸೇವಿ ಅಂತಾರ. ಆದ್ರೆ ಕನ್ನಡ ಮಂದಿ ಇದೆಲ್ಲ ಬೇಡ, ಗಡಿ ಭಾಗದಾಗ ಅಣ್ತಮ್ಮರಂಗಿರುಣು ಅನ್ನಕತ್ತಾರ. ಆದರೆ ಸಾರ್ವಜನಿಕವಾಗಿ ಹೋಗಿ ಮರಾಠಿದಾಗ ಬೋರ್ಡ್ ಹಾಕೋದು, ಕರ್ನಾಟಕ ಸರ್ಕಾರಕ್ಕೆ ಧಿಕ್ಕಾರ ಮಾಡೋದು ಇದು ಸರಿ ಕಾಣಿಸಂಗಿಲ್ಲ. ಇಲ್ಲಿವರೆಗೆ ಕನ್ನಡಿಗರು ಮರಾಠಿಗರು ನ್ಯಾಯ ಈಗಾಗಲೇ ಮುಗಿದು ಎಲ್ಲರೂ ಒಂದಕ್ಕೊಂದು ಅಣ್ಣತಮ್ಮರಂಗೆ ಇದ್ದೆವು. ಮತ್ತು ಅದನ್ನು ಎಬ್ಬಿಸಿ ಮತ್ತು ನ್ಯಾಯಕ್ಕೆ ಇದ್ರು ಆಗಬಾರ್ದು. ಮಹಾನಗರ ಪಾಲಿಕೆ ಪ್ರಕರಣ ಆದ್ಮೇಲೆ ತೆಪ್ಪಗಿದ್ದ ಜಾಪಾಗಳು ಮತ್ತೆ ಜಂಜಾಟ ಶುರು ಮಾಡ್ಯಾರು. ಇದೆಲ್ಲ ರಾಜಕೀಯ ಬ್ಯಾಳಿ ಬೇಯಿಸ್ಕೊಳ್ಳಾಕ ಒಂದಿಷ್ಟು ಮಂದಿ ಮಾಡೋ ಗಿಮಿಕ್ ಅನ್ನೋ ಮಾತೈತಿ. ಆದ್ರೆ ಅದರಿಂದಾಗಿ ಗಡಿ ಭಾಗದಾಗಿನ ಪರಿಸ್ಥಿತಿ ಬಿಗಿ ಆಕೈತಿ. ತೊಂದರೆ ಆಗೋದು ಇಲ್ಲಿನ ಮಂದಿಗೆ ಅನ್ನೋದು ಮರಿಬಾರ್ದು ನೋಡ್ರಿ. ಕ್ಯಾಮರಾಮನ್ ರವಿರಾಜ್ ಕೂಡ, ಶ್ರೀನಾಥ್ ಜೋಶಿ, ಸುವರ್ಣ ಸುದ್ದಿವಾಹಿನಿ, ಬೆಳಗಾವಿ. ಈ ರೈತ ಮಂದಿ ತ್ರಾಸ ಮುಗಿಯೋಂಗೆ ಕಾಣಲ್ಲ ನೋಡ್ರಿ. ಬೀಜ ಖರೀದಿ ಮಾಡೋದ್ರಿಂದ ಹಿಡಿದು ಮಾರಾಟ ಮಾಡಕ್ಕೂ ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿ ಬಂದೈತೆ. ಗುಲ್ಬರ್ಗಾದಾಗ ತೊಗರಿ ಬೆಳೆದ ರೈತರ ಜೀವನನೂ ಹಂಗೆ ಆಗೈತೆ. ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು ಸರ್ಕಾರದವರು ಇನ್ನ ತೊಗರಿ ಖರೀದಿ ಕೇಂದ್ರ ಚಾಲೂ ಮಾಡಿಲ್ಲ. ಹಿಂಗಾಗಿ ರೈತ ಮಂದಿ ಸಿಟ್ಟಿಗೆ ಬಂದಾರ.
ಜೈ ಕರ್ನಾಟಕ ಸಂಘಟನೆ ಕಾರ್ಯಕರ್ತರೆಲ್ಲ ಇವತ್ತು ತೊಗರಿ ಮಂಡಳಿ ಕಚೇರಿ ಮುಂದೆ ಜಮಾಯಿಸಿದ್ರು. ಎಲ್ಲರೂ ಸಿಟ್ಟಿಗೆದ್ದು ಸರ್ಕಾರಕ್ಕ ಧಿಕ್ಕಾರ ಕೂಗಾಕತ್ತಿದ್ರು. ಕಚೇರಿ ಒಳಗಿದ್ದ ಸಿಬ್ಬಂದಿನೆಲ್ಲ ಹೊರಗೆ ಹಾಕಿ ಬೀಗ ಜಡಿದ್ರು. ಈ ಹೊತ್ನಾಗ ಸಿಬ್ಬಂದಿ ಮತ್ತ ಕಾರ್ಯಕರ್ತರ ನಡಬರಕ ಜಟಾಪಟಿ ನಡೀತು. ಕಚೇರಿಗೆ ಕೀಲಿ ಹಾಕಿದ ಮ್ಯಾಲ ಹೊರಗ್ ನಿಂತು ಪ್ರತಿಭಟನೆ ನಡೆಸಿದ್ರು. ಇದಕ್ಕೆಲ್ಲ ಕಾರಣ ಅಂದ್ರ ಸರ್ಕಾರ ಇನ್ನೂ ತೊಗರಿ ಖರೀದಿ ಕೇಂದ್ರ ಶುರು ಮಾಡಿಲ್ಲ ಅನ್ನೋದು. 23ರಿಂದ ತೊಗರಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸುತ್ತೇವೆ ಅಂತಕ್ಕಂಥ ಒಂದು ಭರವಸೆ ಕೊಟ್ಟಿದ್ರು. ಅದೇ ರೀತಿಯಾಗಿ ಉಸ್ತುವಾರಿ ಮಂತ್ರಿಗಳು 27ರಿಂದ ತೊಗರಿ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು. ಒಟ್ಟಿನಲ್ಲಿ ರೈತರನ್ನು ಇವತ್ತು ಭಿಕ್ಷೆ ಬೇಡ್ಕೊಳ್ಳೋ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಂತೂ ಸತ್ಯ ಅಂತ ಹೇಳಬೇಕಾಗುತ್ತೆ. ಪ್ರತಿದಿನವೂ ಕೂಡ ಸುಳ್ಳು ಆಶ್ವಾಸನೆ ಕೊಡುವ ಮೂಲಕ ಇವತ್ತು ರೈತರನ್ನು ಇವತ್ತು ಆತ್ಮಹತ್ಯೆಗೆ ಶರಣಾಗರಿ ಅಂತಕ್ಕಂಥ ಒಂದು ಇಂಡೈರೆಕ್ಟ್ ಮೆಸೇಜ್ ಕೊಡ್ತಾ ಇದ್ದಾರೆ. ತೊಗರಿಗೆ ಬೆಂಬಲ ಬೆಲೆ ಘೋಷಣಾ ಮಾಡಿ 17 ದಿವಸ ಕಳೆದೈತಿ. ಅಷ್ಟೇ ಅಲ್ಲ, ಜನವರಿ 20ರಿಂದ ಖರೀದಿ ಕೇಂದ್ರ ಶುರು ಮಾಡಕ ಆದೇಶ ಮಾಡೈತಿ. ಹಿಂಗಿದ್ರು ತೊಗರಿ ಮಂಡಳಿ ಅಧಿಕಾರಿ ಮಂದಿ ನಿದ್ದಿ ಮಾಡಾಕತ್ತಾರಂತ ಕಾಣಿಸ್ತೈತಿ. ಇನ್ನೂ ಖರೀದಿ ಕೇಂದ್ರ ಶುರುನಾ ಮಾಡಿಲ್ಲ. ಲಘುನ ಖರೀದಿ ಕೇಂದ್ರ ತೆರಿಬೇಕು ಅಂತ ರೈತ ಮುಖಂಡರು ಸರ್ಕಾರಕ್ಕ ಒತ್ತಾಯ ಮಾಡ್ಯಾರ. ಚರ್ಚೆ ಮಾಡಿ 4,500 ರೂಪಾಯಿಯನ್ನು ಬೆಂಬಲ ಬೆಲೆ ಕೊಡ್ತೀವಿ ಅಂತ ಅದನ್ನೂ ಕೂಡ ವಿಷಯ ಆಗಿದೆ. ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಇವತ್ತು ಸರ್ಕಾರ ತೊಗರಿ ಖರೀದಿ ಮಾಡ್ತಿರೋ ಒಂದು ಖರೀದಿ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ರೈತರು ಬಹಳ ಹರ್ಷೋದ್ಧಾರಕವಾಗಿದ್ರು. ಆದರೆ ತೊಗರಿ ಖರೀದಿ ಕೇಂದ್ರ ಆರಂಭವಾಗದೇ ಇರೋದ್ರಿಂದ ಇವತ್ತು ಮಾರುಕಟ್ಟೆಯಲ್ಲಿ ಇವತ್ತು ತೊಗರಿ ಬೆಲೆ ಪೂರ್ತಿ ಕುಸಿತ 28,000ರಿಂದ 3,200ವರೆಗೆ ಇವತ್ತು ತೊಗರಿ ಬೆಲೆ ಕುಸಿದಿದೆ. ರೈತ ಮಂದಿ ಈಗಾಗಲೇ ತೊಗರಿ ಬೆಳೆದು ರಾಶಿ ಮಾಡಿ ಕಾಯಕತ್ತಾರ. ಮಾಡಿದ ಸಾಲ ದಿನದಿಂದ ದಿನಕ್ಕೆ ಹೆಚ್ಚಾಗಕತ್ತೈತಿ. ಇನ್ನಾರ ಲಘುನ ಸಾಲ ಮುಟ್ಸಿ ಕೈ ತೊಳ್ಕೋಬೇಕಂದ್ರ ಖರೀದಿ ಕೇಂದ್ರನ ಶುರು ಮಾಡಿಲ್ಲ. ರೈತ ಮಂದಿ ಮತ್ತಷ್ಟು ಸಿಟ್ಟಾಗೋಕ್ಕಿಂತ ಮೊದಲ ಸರ್ಕಾರ ಎಚ್ಚರಾಗಬೇಕು ನೋಡ್ರಿ. ಕ್ಯಾಮರಾಮನ್ ಗಿರೀಶ್ ಕೂಡ, ಶರಣಯ್ಯ ಹಿರೇಮಠ್, ಸುವರ್ಣ ಸುದ್ದಿವಾಹಿನಿ, ಗುಲ್ಬರ್ಗಾ. ರಾಯಚೂರು ರೈಲ್ವೆ ಸ್ಟೇಷನ್ಯಾಗ ಹೆಣ್ಮಕ್ಳೊಬ್ಬಕ್ಕಿಗೆ ಬೀದಿ ಕಾಮಣ್ಣ ಚುಡಾಯಿಸ್ಕೊಂಡು ನಿಂತಿದ್ದ. ಆ ಹುಡುಗೇನು ಸುಮ್ಮನೆ ಕುಂದ್ರಲಿಲ್ಲ ಬಿಡ್ರಿ. ತನ್ನ ಚುಡಾಯಿಸಿದ ಹುಡುಗನ ಹಿಡಿದು ಚಂದಾಗೆ ಜಾಡ್ಸದ್ಲು. ತಪ್ಪಾಯ್ತವ, ಇನ್ನೊಮ್ಮೆ ಹಿಂಗೆ ಯಾರಿಗೂ ಮಾಡಂಗಿಲ್ಲ ಅಂತ ಹುಡುಗಿ ಕಾಲಿಗೆ ಬಿದ್ದು ಬೇಡ್ಕೊಂಡ. ಆದರೂ ಸುಮ್ಮನೆ ಬಿಡ್ಲಾರ್ದೆ ಚಲೋ ಪಾಠ ಕಲ್ಸಿದ್ಲು ನೋಡ್ರಿ. ನೀನು ಹೆಲ್ಪಿಗೆ ಬಿಟ್ಟು ಪ್ರತಿಯೊಬ್ಬರಿಗೆ ಏನು ತಗೋಬೇಕು? ಏನು ತಗೋಬೇಕು? ಗುಲ್ಬರ್ಗಾದಾಗ ಪೊಲೀಸ್ ಪೇದೆ ಒಬ್ಬವ ಉರ್ಲ್ ಹಾಕೊಂಡ್ ಸತ್ತಾನ. ಬ್ರಹ್ಮಪುರ ಠಾಣೆದಾಗ ಪೇದೆಯಾಗಿದ್ದ ಶ್ರೀನಿವಾಸ್ ಭೂತಾಳೆ ಮೈಯಾಗ ಆರಾಮಿರ್ಲಿಲ್ಲಂತ. ಅದರಿಂದ ಬ್ಯಾಸರಾಗಿ ಪೊಲೀಸ್ ವಸತಿ ಗೃಹದಾಗ ಉರ್ಲ್ ಹಾಕೊಂಡು ಸತ್ತಾನಂತ ಗೊತ್ತಾಗೈತೆ. ಈ ಬಗ್ಗೆ ಗುಲ್ಬರ್ಗಾ ಸ್ಟೇಷನ್ ಬಜಾರ್ ಠಾಣೆದಾಗ ಕೇಸ್ ದಾಖಲಾಗೈತೆ. ಚಂದ್ರ